ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಾಗರ ಪಂಚಮಿ ಹಬ್ಬ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ವೀಟ್ ಬೋಂಡ ಮಾಡ್ಲಿಕ್ಕಂತ ಹೇಳಿಬಿಟ್ಟು ಬೆಲ್ಲನ ನೀರಲ್ಲಿ ಹಾಕಿ ಅದನ್ನು ಬೇಯಿಸ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಬೇಯಬೇಕು, ಬೆಲ್ಲ ಎಲ್ಲ ನೀಟಾಗಿ ಬೇಯಬೇಕು. ಬೆಂದಾದ್ಮೇಲೆ ಅದನ್ನು ನಾನು ಸೋಸ್ಕೊತೀನಿ. ಯಾವ ರೀತಿ ಸೋಸ್ಕೊಂಡು ನಿಮಗೆ ಸ್ವೀಟ್ ಬೋಂಡ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಬೆಲ್ಲ ಈ ಥರ ಆಗಿದೆ ನೋಡಿ, ಎಲ್ಲ ಕರಗಿದೆ. ಬೆಲ್ಲ ಕರೆದ್ಬಿಟ್ಟು ನೀರು ಬಿಟ್ಕೊಂಡಿದೆ. ನಾನು ಅದಕ್ಕೆ 2 ಏಲಕ್ಕಿ ಹಾಕಿದ್ದೀನಿ ಮತ್ತು ಒಂದು 3 ಲವಂಗ ಹಾಕಿದ್ದೀನಿ. ಈಗ ನಾನು ಅದನ್ನು ಸೋಸ್ಕೊಂಡು ಹಿಟ್ಟು ಜೊತೆಗೆ ಕಲಿಸ್ತೀನಿ. ಇದಕ್ಕೆ ಮೈದಾ ಹಿಟ್ಟು ಹಾಕಿದ್ದೀನಿ. ಮೈದಾ ಹಿಟ್ಟಿಗೆ ನಾನು ಇದನ್ನು ಬೆಲ್ಲದ ಪಾಕನ ನಾನು ನೋಡಿ ಸೋಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸೋಸ್ಕೊತಾ ಇದ್ದೀನಿ ನಾನು. ಈಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಹೀಗೆ ಮೊದಲಿಗೆ ಸ್ವಲ್ಪನೇ ಹಾಕ್ಕೋಬೇಕು ಪಾಕ, ನಂತರ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಹೋಗಬೇಕು. ನೋಡಿ, ಈಗ ಸೋಡಾನ ಹಾಕ್ಕೊತಾ ಇದ್ದೀನಿ. ಸೋಡಾ ಏನಕ್ಕೆ ಹಾಕ್ತಾರೆ? ಅಡುಗೆ ಸೋಡಾ ಅಂದರೆ ಇದು ಬೋಂಡ ತುಂಬಾ ಸ್ಮೂತಾಗಿ ಬರುತ್ತೆ, ಹಾಗೆ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಸೋಡಾನ ಹಾಕ್ತಾರೆ. ನಾನು ಇಷ್ಟು ಹಾಕ್ತಾಯಿದ್ದೀನಿ ನೋಡಿ. ಪಾಕ ಇನ್ನೂ ಸ್ವಲ್ಪ ಹಾಕೋಣ. ಈ ಥರ ನೀಟಾಗಿ ಕಲಿಸ್ಬೇಕು. ಒಂದು ಗಂಟು ಇರಬಾರ್ದು, ಹಾಗೆ ಕಲಿಸ್ಬೇಕು. ಆವಾಗ ಸ್ಮೂತಾಗಿರುತ್ತೆ. ಹೀಗೆ ಕಲಿಸ್ಬಿಟ್ಟು 1 ಅವರ್ 2 ಅವರ್ ಇಡಬೇಕು. ನಂತರ ಬಿಡಬೇಕು ಬೋಂಡ. ಇನ್ನು ಸ್ವಲ್ಪ ಹಾಕೋಣ. ಈ ಹಿಟ್ಟು ಬಂದುಬಿಟ್ಟು ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳುವೂ ಕೂಡ ಇರಬಾರ್ದು, ಹಾಗೆ ಒಂದೇ ಲೆವೆಲ್ ಇರಬೇಕು. ಆ ಥರ ಕಲಿಸ್ಬೇಕು ಇದನ್ನು. ಈ ಥರ ನೀಟಾಗಿ ಕಲಿಸ್ಬೇಕು ನೋಡಿ. ನಾನು ಹೇಗೆ ಕಲಿಸ್ತಿದ್ದೀನಲ್ವ ಹಾಗೆ ನೀಟಾಗಿ ಕಲಿಸ್ಬೇಕು. ನೋಡಿ, ಈ ಥರ ಇದೆ. ಈಗ ಇದನ್ನು ಒಂದು 2 ಅವರ್ ಅಷ್ಟು ಮುಚ್ಚಿಡಬೇಕು, ಆಮೇಲೆ ನಂತರ ಬಿಡಬೇಕು. ಇದನ್ನು 2 ಅವರ್ ನೆನೆ ಹಾಕಿದ್ದೆ ನೋಡಿ, ಈ ಥರ ಆಗಿದೆ. ಈಗ ಇದನ್ನು ನಾನು ಎಣ್ಣೆ ಬಿಸಿ ಮಾಡಿಬಿಟ್ಟು ಬಾಣಲೆಗೆ ಬಿಡ್ತೀನಿ. ಯಾವ ಥರ ಇರುತ್ತೆ ಅಂತ ನೋಡಿ ಬನ್ನಿ. ನೋಡಿ ಫ್ರೆಂಡ್ಸ್, 2 ಅವರ್ಸ್ ಆದಮೇಲೆ ಹಿಟ್ಟು ಈ ಥರ ಆಗಿದೆ, ಎಂಥ ಸ್ಮೂತ್ ಆಗಿದೆ ನೋಡಿ.
ತುಂಬಾ ಸ್ಮೂತಾಗಿದೆ. ಈಗ ಇದನ್ನು ನಾನು ಬಾಣಲೆಯಲ್ಲಿ ಬಿಡ್ತೀನಿ. ಈಗ ಎಣ್ಣೆ ಕಾದಿದೆ. ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಹೋಗ್ತೀನಿ ನೋಡಿ. ಇಷ್ಟಿಷ್ಟೇ ಬಿಡಬೇಕು. ಇಷ್ಟು ಬಿಟ್ಟರೆ ಸಾಕು, ದಪ್ಪ ಆಗುತ್ತೆ. ಅದೇ ಲೋಡಿಂಗ್ ಮಾಡಿ ಅಂತ ಹೇಳ್ತಿದ್ದ ನೋಡಿ. ಕಸ್ಟಮರ್ ನಂಬರ್ ಐತಲ್ಲ, ಈ ಸ್ವೀಟನ್ನು ನಾವು ಪಂಚಮಿ ಹಬ್ಬಕ್ಕೆ ಹೆಚ್ಚಾಗಿ ಮಾಡ್ತೀವಿ. ಬೇರೆ ದಿನಗಳಲ್ಲಿ ಮಾಡ್ತೀವಿ, ಆದರೆ ಇದನ್ನು ಪಂಚಮಿ ಹಬ್ಬಕ್ಕೆ ಮಾಡೇ ಮಾಡ್ತೀವಿ ನಾವು. ಪಂಚಮಿ ಹಬ್ಬದ ದಿನ ಎಲ್ಲರ ಮನೆಯಲ್ಲೂ ಇರುತ್ತೆ ಸ್ವೀಟ್ ಬೋಂಡ ಮತ್ತು ಖಾರ ಬೋಂಡ. ಎಲ್ಲರೂ ಮಾಡ್ತಾರೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಸ್ವಲ್ಪನೇ ಹಾಕಿದ್ದೆ, ಇಷ್ಟು ದಪ್ಪ ಆಗಿದೆ ಬೋಂಡ. ನೋಡಿ ಎಷ್ಟು ಸ್ಮೂತ್ ಆಗಿದೆ ನೋಡಿ. ಜಾಮೂನ್ ಮಾಡ್ತೀವಲ್ವಾ, ಜಾಮೂನ್ ಕಲರ್ ಬರಬೇಕಿದು. ಆ ಒಳಗಡೆ ಎಲ್ಲ ಬೆಂದಿರುತ್ತೆ. ಫ್ರೆಂಡ್ಸ್, ನಿಮಗೂ ತಿನ್ನಬೇಕಂತ ಆಸೆ ಆಗಿದ್ರೆ ನಾನು ಮಾಡಿರುವಂಥ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಕೆನಾ? ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಾನು ಮಾಡಿರುವಂಥ ಸ್ವೀಟ್ ಬೋಂಡ ಹೆಂಗಿದೆ ತಿಂದ್ಬಿಟ್ಟು ಹೇಳಿ. ಬಿಸಿ ಬಿಸಿ ಇದೆ. ಆರಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ.
जबरदस्त है गुल कवर जबरदस्त है क्या गुल कवर जबरदस्त कवर ब्रिंग दम ಕ್ರಿಸ್ಪಿ ಆಗಿ ಒಳ್ಳೆ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಎದ್ದಕ್ಕೆ ನೀ